ಓಂ ನಮೋ ವೆಂಕಟೇಶಾಯ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರೂ ಕೂಡ ನಾವು ಪ್ರೇಮ ಜೀವಿಗಳಾಗಿರಬೇಕು, ಸಹೃದಯರಾಗಿರಬೇಕು, ದಯೆ ಕರುಣೆ ಇರ್ತಕ್ಕಂಥ ಹೃದಯವೇ ದೇವಾಲಯ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೇಳಿದ್ದೀವಿ. ಆ ದಯೆ ಯಾರ ಮೇಲೆ ಇರಬೇಕು, ಆ ಕರುಣೆ ಯಾರ ಮೇಲೆ ಇರಬೇಕು, ಆ ಪ್ರೀತಿ ಯಾರ ಮೇಲೆ ಇರಬೇಕು? ಕೇವಲ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಮೇಲೆ, ನಮ್ಮ ಕುಟುಂಬದ ಮೇಲೆ ಪ್ರೀತಿ ಇರ್ತಕ್ಕಂಥದ್ದು ಅದು ಸಹಜವಾಗಿ ಎಲ್ರಿಗೂ ಕೂಡ ರಕ್ತ ಸಂಬಂಧ ಅಂತ ಕರಿತೀವಿ. ಆದರೆ ನಾವು ಇವತ್ತಿನ ದಿವಸ ಬೇರೆ ಮಕ್ಕಳಿರ್ಬೋದು, ಬೇರೆ ವೃದ್ಧರು ಇರ್ಬೋದು, ಬೇರೆ ಗುರುಗಳಿರ್ಬೋದು, ಅಥವಾ ಬೇರೆ ನಾವು ಹೋಗ್ತಕ್ಕಂಥ ಆ ಜಾಗದಲ್ಲಿರ್ತಕ್ಕಂಥ ಜೀವಿಗಳಿರ್ಬೋದು, ಎಲ್ಲರ ಮೇಲೂ ಕೂಡ ನಾವು ಆ ದಯೆ ಕರುಣೆಯನ್ನು ತೋರಿಸಲೇಬೇಕಾಗಿರುತ್ತೆ. ಹಾಗಾಗಿನೇ ಹಿಂದಿನ ಇತಿಹಾಸದಲ್ಲಿ ನಾವು ಗಮನಿಸಿ ನೋಡೋಕೆ ಹೋದಾಗ ಋಷಿಮುನಿಗಳಿರ್ಬೋದು, ನಮ್ಮ ಪೂರ್ವಿಕರಿರ್ಬೋದು, ಅವರೊಂದು ಮಾತು ಹೇಳ್ತಾ ಇರ್ತಾರೆ. ಏನು ಹೇಳ್ತಾ ಇದ್ರು? ಮಕ್ಕಳಿರುವ ಮನೆಗೆ, ಗುರುಗಳ ಸನ್ನಿಧಿಗೆ, ದೇವಸ್ಥಾನಕ್ಕೆ, ವೃದ್ಧರು ಇರತಕ್ಕಂಥ ಜಾಗಕ್ಕೆ, ಹಾಗೆಯೇ ಆರೋಗ್ಯ ಕೆಟ್ಟಿರ್ತಕ್ಕಂಥವ್ರಿಗೆ, ಅನಾರೋಗ್ಯ ಪೀಡಿತರ ಹತ್ರ ನೀವು ಹೋಗಬೇಕಾದ್ರೆ, ಅವರಲ್ಲಿಗೆ ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಹೋಗಬೇಡ. ಅಂದರೆ ಒಂದು ಹಣ್ಣಿರ್ಬೋದು, ಹಂಪಲಿರ್ಬೋದು, ಔಷಧಿ ಇರ್ಬೋದು. ಸಾಮಾನ್ಯವಾಗಿ ನಾವು ಗಮನಿಸಿರ್ಬೋದು, ಹಿಂದಿನ ಕೆಲವು ಸಾರಿ ನಾವು ಗಮನಿಸಿದಾಗ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು ಏನು ಮಾಡ್ತಾಯಿದ್ರು, ಯಾವುದನ್ನ ಹಾಸ್ಪಿಟ್ಲಿಗೆ ಯಾರಾದರೂ ನೋಡೋಕ್ಕೆ ಹೋದಾಗ ಒಂದು ಬ್ರೆಡ್ ತೊಗೊಂಡು ಹೋಗೋದು, ಹಣ್ಣು ತೊಗೊಂಡೋದು ಎಲ್ಲ ಮಾಡ್ತಾಯಿದ್ರು. ಯಾಕೆ ಅಂತ ಹೇಳಿದ್ರೆ, ಮಕ್ಕಳಿರುವ ಮನೆಗೆ ಹೋದಾಗ ಆ ಮಕ್ಕಳು ಪ್ರೀತಿಯಿಂದ ನಿಮ್ಮನ್ನು ಗಮನಿಸ್ತಾರೆ, ನಿಮ್ಮನ್ನು ನೋಡ್ತಾರೆ. ಅಲ್ಲಿ ನಿಮಗೂ ಮಕ್ಕಳಿಗೂ ಒಂದು ಬಾಂಧವ್ಯ ಆದರೂ ಏರ್ಪಟ್ಟರೂ ಕೂಡ ಅಲ್ಲಿ ಭಗವಂತನ ಒಂದು ಅನುಗ್ರಹ ಕೂಡ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾಗೆ ವೃದ್ಧರು, ಅವ್ರಿಗೆ ಈಗಾಗಲೇ ಜೀವನ ಸಂತರು ಎಲ್ಲ ಅನುಭವಿಸಿರ್ತಾರೆ. ಲಾಸ್ಟ್ ಕಡೆ ಭಾಗಕ್ಕೆ ಬಂದಾಗ ಏನೂ ಇಲ್ಲ, ಜೀವನ ಇಷ್ಟೇ, ಅಪ್ಪ ದೇವರೇ ನನ್ನ ಕರ್ಕೊಂಡೋಗು ಅಂತ ಇರ್ತಾರೆ. ಅಂಥವ್ರ ಹತ್ರ ಹೋದಾಗ ಅವರ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ. ಹಾಗೆಯೇ ಅನಾರೋಗ್ಯ ಪೀಡಿತರ ಹತ್ರ ಹೋದಾಗ ಅವರ ಬಾಂಧವ್ಯ ನಮಗೆ ಸಿಗುತ್ತೆ. ಹಾಗಾಗಿನೇ ಎಲ್ಲರೂ ಅಷ್ಟೇ, ಯಾರೇ ಆದರೂ ಕೂಡ ಮಕ್ಕಳ ಇರೋ ಕಡೆ, ಆರೋಗ್ಯ ಪೀಡಿತರ ಕಡೆ ನಾವು ಬರೀ ಕೈಯಲ್ಲಿ ಹೋಗಬಾರ್ದು. ಮಕ್ಕಳು ದೇವರ ಸಮಾನ ಅಂತ ಹೇಳ್ತೀವಿ. ಅವರಿಗೆ ಮೋಸ ಗೊತ್ತಿರೋದಿಲ್ಲ, ವಂಚನೆ ಗೊತ್ತಿರೋದಿಲ್ಲ. ಹಾಗೆಯೇ ವೃದ್ಧರು, ರೋಗಿಗಳು ಕೂಡ ಎಲ್ಲೋ ಒಂದು ಕಡೆ ಅವರು ಪರಿತಪಿಸ್ತಾ ಇರ್ತಾರೆ. ನಾವು ಕೊಡೋ ಒಂದು ಹಣ್ಣಿರ್ಬೋದು, ಎಲ್ಲೋ ಒಂದು ಕಡೆ ಬ್ರೆಡ್ ಇರ್ಬೋದು, ನನಗಾಗಿ ಒಂದು ಪ್ರೀತಿಯಿಂದ ಕಾಣ್ತಕ್ಕಂಥ ಇನ್ನೊಂದು ಜೀವ ಇದೆಯಾ ಅಂತಕ್ಕಂಥ ಭಾವನೆ ಕೂಡ ಅವ್ರಿಗೆ ಬರುತ್ತೆ. ಹಾಗೆಯೇ ದೇವಾಲಯಕ್ಕೆ ಬರೀ ಕೈಯಲ್ಲಿ ಹೋಗಬಾರ್ದು. ನಾವು ದೇವಾಲಯಕ್ಕೆ ಹೋದಾಗ ನಾವು ಗಮನಿಸ್ತಾ ಇರ್ತೀವಿ, ನಮ್ಮಲ್ಲಿ ಏನೋ ಒಂದು 100 ರೂಪಾಯಿ ಇದೆ, 500 ಇದೆ, 1000 ಇದೆ. ಆ ಹಣ ಅಲ್ಲಿ ಏನು ಮಾಡ್ತೀವಿ, ಆರತಿ ತಟ್ಟೆಗೆ ಹಾಕೋವಾಗ ಆ್ಯಕ್ಚುಲಿ ನಾವು ಹಾಕ್ತಕ್ಕಂಥದ್ದನ್ನು ನಾವು ಹೆಚ್ಚಿಗೆ ನೋಡ್ತಾ ಇರ್ತೀವಿ. ಏನು, ಆ ಅರ್ಚಕರು ನೋಡಲಿ, ಪುರೋಹಿತರು ನೋಡಲಿ ಅಥವಾ ನೋಡಲಿ ಅಂತ ಭಗವಂತನ ಕೊಟ್ಟಿರೋ ಸುಮ್ಮನೆ ಅಲ್ಲಿ ದೀಪದ ಎಣ್ಣೆಗಿರ್ಬೋದು, ಅರ್ಚಕರ ಜೀವನಕ್ಕಿರ್ಬೋದು, ಅಥವಾ ನಿರ್ವಹಣೆಗೆ ಮಾತ್ರ ನಾವು ಕೊಡ್ತಾ ಇದ್ದೀವಿ ಹೊರತು ಇನ್ನು ಬೇರೆದಕ್ಕೂ ಅಲ್ಲ. ದೇವರು ಕೊಟ್ಟಿದ್ದೇ ನಾವು ಕೊಡ್ತಾ ಇರೋದ್ರಿಂದ ದೇವಸ್ಥಾನಕ್ಕೂ ಅಷ್ಟೇ ಒಂದು ಹಣ್ಣನ್ನು ತಗೊಂಡೋದಾಗ ಕೂಡ ನಮಗೆ ಶುಭ ಆಗುತ್ತೆ. ದಾನಂ ದಹತಿ ಪಾಪಂ ಅಂತೂ ಕೂಡ ನಾವು ಕರಿತೀವಿ. ಹಣ್ಣು, ಹೂವು, ಸಿಹಿ ನಾವು ಕೊಟ್ಟಾಗ ನಮ್ಮ ಜೀವನವೂ ಚೆನ್ನಾಗಿರುತ್ತೆ, ನಮ್ಮ ಕರ್ಮಗಳು ಕಡಿಮೆ ಆಗುತ್ತೆ. ಈ ಜೀವನ ಅಷ್ಟೇ ಹಿಂದಿನ ಜನ್ಮದ ಒಂದು ಕರ್ಮ, ಮುಂದಿನ ಜನ್ಮಕ್ಕೆ ಈಗ ನಾವು ಹಾಕ್ತಾ ಇರ್ತಕ್ಕಂಥ ಫೌಂಡೇಶನ್. ಹಾಗಾಗಿ ನಾವು ಮಕ್ಕಳಿರೋ ಜಾಗಕ್ಕೆ ಯಾವಾಗಲೂ ಅಷ್ಟೇ ಹಣ್ಣಿನ ಮುಖಾಂತರ ಹೋಗಬೇಕು. ರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳಿದ್ದಾರೆ, ಆತ್ಮಾನೋ ಮೋಕ್ಷಾರ್ಥ ಜಗದ್ದಿತಾಯಚ, ಆತ್ಮಾನೋ ಮೋಕ್ಷಾರ್ಥ ಜಗದ್ದಿತಾಯಚ ಅಂತ ಕರೆದಿದ್ದಾರೆ. ಹಾಗಾಗಿ ನಾವೇನು ಅಂದರೆ, ಮಕ್ಕಳನ್ನು ನಾವು ಸಂತೃಪ್ತಿಪಡಿಸಿದಾಗ, ವೃದ್ಧರಿರ್ಬೋದು, ರೋಗಿಗಳಿರ್ಬೋದು, ಅವರ ಮನಸ್ಸನ್ನು ಸಂತೃಪ್ತಿಪಡಿಸಿದ್ರೆ ಭಗವಂತ ಕೂಡ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ. ಇವೆಲ್ಲವೂ ಕೂಡ ನಮ್ಮಲ್ಲಿರ್ತಕ್ಕಂಥ ಪದ್ಧತಿಗಳು, ನಂಬಿಕೆಗಳು, ಸನಾತನೋ ನಿತ್ಯ ನೂತನ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.